ಸ್ನೇಹಿತರೆ ನಮಸ್ಕಾರ, ನಾನು ಪುಷ್ಪ. ಮನೆಯಲ್ಲಿ ಪಾಲಿಥೀನ್ ಕವರ್ಗಳು ವೇಸ್ಟ್ ಅಂತ ಹೇಳಿ ಬಿಸಾಕ್ತಾ ಇದ್ದೀರಾ. ಆದರೆ ಇನ್ನು ಮುಂದೆ ಹಾಗೆ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದರೆ, ಆ ವೇಸ್ಟ್ ಅಂತ ಹೇಳಿ ಬಿಸಾಕೋ ಕವರ್ಗಳನ್ನು ಸಹ ನಾವು ರೀಯೂಸನ್ನು ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಬನ್ನಿ. ಗೈಸ್, ನೀವಿನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಇದರಿಂದ ನಾನು ಮಾಡೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ಬಂದು ನಿಮಗೆ ತಲುಪುತ್ತೆ. ಬನ್ನಿ, ಆಗಿದ್ರೆ ವಿಡಿಯೋವನ್ನು ಶುರು ಮಾಡೋಣ. ಗೈಸ್, ನೀವು ನೋಡ್ತಾ ಇರ್ಬೋದು, ಇಲ್ಲಿ ನಾನು ಒಂದು ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಂಡಿದ್ದೀನಿ. ಅದ್ರ ಜೊತೆಗೆ 2 ಬಾಕ್ಸ್ಗಳನ್ನು ಸಹ ತೆಗೆದುಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಸೊ ನಾನು ಇಲ್ಲಿ ಕವರಲ್ಲಿ ಇಟ್ಟು ಅದನ್ನು ನಾನು ಪ್ಯಾಕ್ ಮಾಡ್ತಾ ಇದ್ದೀನಿ. ನೋಡ್ಕೊಳ್ಳಿ ಹೇಗೆ ನಾನು ಅದನ್ನು ಪ್ಯಾಕ್ ಮಾಡ್ತೀನಿ ಅಂತ ಹೇಳಿ. ಫಸ್ಟ್ ನೀವು ಅದನ್ನು ಒಂದು ಬಾಕ್ಸನ್ನು ಅದರೊಳಗಡೆ ಹಾಕ್ಕೋಬೇಕು. ಹಾಕೊಂಡ ಮೇಲೆ ಒಂದು ಸ್ವಲ್ಪ ಸ್ಪೇಸನ್ನು ಮಾಡಿಕೊಂಡು ಸೈಡಿಗೆ ಮಾಡ್ಕೊಂಡಾದಮೇಲೆ ಇನ್ನೊಂದು ಸೈಡ್ ಇರುತ್ತೆ ಅಲ್ವಾ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನೀವು ಉಲ್ಟಾ ಅದನ್ನು ಮಡಿಸ್ಕೋಬೇಕು. ಆ ರೀತಿ ಉಲ್ಟವನ್ನು ಆಗಿ ಮಡಚಿ ನೀವು ಅದರಲ್ಲಿ ಇನ್ನೊಂದು ಬಾಕ್ಸನ್ನು ಇಡಬೇಕು. ಇನ್ನೊಂದು ಬಾಕ್ಸನ್ನು ಇಟ್ಟು 2 ಸೈಡ್ ಏನದಕ್ಕೆ ಹ್ಯಾಂಡ್ ಇಟ್ಕೊಳ್ಳೋಕೆ ಕೊಟ್ಟಿರ್ತಾರೆ ನೋಡಿ, ಅದನ್ನು ನೀವು ತೆಗೆದುಕೊಂಡು ಟೈಟಾಗಿ ನೀವು ಇದನ್ನು ಕಟ್ಟಬೇಕು. ಸೊ ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ಅಂತ ಹೇಳಿದರೆ, ಇನ್ ಕೇಸ್ ಏನಾದರೂ ನೀವು ಬಾಕ್ಸ್ಗಳಲ್ಲಿ ಸಾಂಬಾರು ಇರಬಹುದು ಅಥವಾ ಉಪ್ಪಿನಕಾಯಿ ಇರಬಹುದು, ತುಪ್ಪಗಳಿರಬಹುದು, ಏನನ್ನಾದರೂ ಸಹ ನೀವು ಬಾಕ್ಸಲ್ಲಿ ಹಾಕ್ಕೊಂಡು ಕವರಲ್ಲಿ ತೊಗೊಂಡು ಕ್ಯಾರಿ ಮಾಡ್ತಾ ಇದ್ದರೆ ಲೀಕ್ ಆಗಿ ಅಥವಾ ಚೆಲ್ಲಿ ಹೋಗೋ ಚಾನ್ಸಸ್ಗಳಿರುತ್ತೆ. ಹಾಗಾಗಿ ನೀವು ನಾನು ವಿಡಿಯೋದಲ್ಲಿ ತೋರಿಸಿರೋ ರೀತಿ ನೀವು ಬಾಕ್ಸ್ಗಳನ್ನು ಒಳಗಡೆ ಇಟ್ಟು 2-3 ಗಂಟುಗಳನ್ನು ಟೈಟಾಗಿ ನೀವು ನಾನು ವಿಡಿಯೋದಲ್ಲಿ ತೋರಿಸಿರುವ ರೀತಿ ನೀವು ಗಂಟು ಹಾಕ್ಕೊಳ್ಳೋದ್ರಿಂದ ಸೊ ಒಳಗಡೆ ನೀವು ಏನನ್ನಾದರೂ ಇಟ್ಟು ಕ್ಯಾರಿ ಮಾಡುವಾಗಲೂ ಸಹ ಅದು ಚೆಲ್ಲೋಗಲ್ಲ. ಈ ಟಿಪ್ಸ್ ನಿಮಗೆ ಖಂಡಿತವಾಗಿ ಯೂಸ್ ಆಗುತ್ತೆ. ಮನೇಲಿ ಇದನ್ನು ನೀವು ಕೂಡ ಟ್ರೈ ಮಾಡಬಹುದು. ಸೊ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿದರೆ ವಿಡಿಯೋವನ್ನು ಲೈಕ್ ಮಾಡಿ, ಜೊತೆಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಾನು ಪ್ಲಾಸ್ಟಿಕ್ ಬಾಕ್ಸ್ಗಳನ್ನು ಸಹ ತೆಗೆದುಕೊಂಡು ತೋರಿಸ್ತಾ ಇದ್ದೀನಿ. ಸೊ ಪ್ಲಾಸ್ಟಿಕ್ ಬಾಕ್ಸ್ ಇರಬಹುದು, ಸ್ಟೀಲ್ ಬಾಕ್ಸ್ ಇರಬಹುದು, ಗಾಜಿನ ಕಂಟೈನರ್ಗಳಿರಬಹುದು. ಸೊ ಯಾವ ವಸ್ತುಗಳನ್ನಾದರೂ ಸಹ ನೀವು ಬಳಸ್ಕೊಳ್ಬಹುದು. ಯಾವ ಒಂದು ಬಾಕ್ಸ್ಗಳಲ್ಲಿ ಏನನ್ನಾದರೂ ವಸ್ತುಗಳನ್ನು ಇಟ್ಟು ಚೆಲ್ಲೋಗುತ್ತೆ ಅಂತ ಹೇಳಿ ನೀವಿನ್ನೂ ಭಯಪಡೋ ಅವಶ್ಯಕತೆ ಇಲ್ಲ. ಸೊ ಈ ರೀತಿಯಾಗಿ ನೀವು ಇದನ್ನು ಗಂಟನ್ನು ಕಟ್ಟಿದಾಗ ಒಳಗಡೆ ನೀವು ಇಟ್ಟಂತಹ ವಸ್ತು ಚೆಲ್ಲೋದಿಲ್ಲ, ಇದರಿಂದ ವೇಸ್ಟ್ ಕೂಡ ಆಗಲ್ಲ. ಹಾಗಾಗಿ ನೀವು ಬಾಕ್ಸನ್ನು ಇಟ್ಟು ಈ ರೀತಿಯಾಗಿ ಗಂಟನ್ನು ಕಟ್ಟಿ ಸೊ ನೀವು ಇದನ್ನು ಹೊರಗಡೆ ಕ್ಯಾರಿ ಮಾಡ್ಬೋದು. ಹೊಸದಾಗಿ ತಂದಂತಹ ಪೊರ್ಕೆಗಳು ಮನೇಲಿ ಹೊಸದಾಗಿರುವಾಗ ಚೆನ್ನಾಗಿರುತ್ತೆ. ಸೊ ಕ್ರಮೇಣವಾಗಿ ನಾವು ಅದನ್ನು ಯೂಸ್ ಮಾಡ್ತಾ ಇರುವಾಗ ಏನಾಗುತ್ತೆ, ಈ ಪೊರ್ಕೆಯಲ್ಲಿ ಇರುವಂತಹ ಸಣ್ಣ ಸಣ್ಣ ಗರಿಗಳು ಕಿತ್ತೋಗುತ್ತೆ. ಈ ರೀತಿಯಾಗಿ ಈ ಗರಿಗಳು ಕಿತ್ತೋಗಬಾರ್ದು ಅಂತ ಹೇಳಿದರೆ ನೀವು ಮನೆಯಲ್ಲಿ ವೇಸ್ಟ್ ಅಂತ ಹೇಳಿ ಬಿಸಾಕೋ ಒಂದು ಪಾಲಿಥೀನ್ ಕವರನ್ನು ತೆಗೆದುಕೊಳ್ಳಿ. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಆ ರೀತಿಯಾಗಿ ಅದನ್ನು ನೀವು ಮಡಚ್ಕೊಳ್ಳಿ. ಸೊ ಮಡಚಿದ ಮೇಲೆ ನೀವು ಕವರ್ದು ಸ್ಟಾರ್ಟಿಂಗ್ ಇರೋದು ನೋಡಿ, ಹ್ಯಾಂಡ್ಸ್ ಇರ್ತದಲ್ಲ, ಅಲ್ಲಿಂದ ನೀವು ಈ ರೀತಿ ಮಡಚ್ಕೊಳ್ತಾ ಬರಬೇಕು. ಸೊ ಅದನ್ನು ನೀವು ತುಂಬ ಟೈಟಾಗಿ ನೀವು ಈ ರೀತಿ ಸುತ್ಕೊಳ್ತಾ ಬನ್ನಿ. ತುಂಬಾ ಟೈಟಾಗಿ ನೀವು ಅದನ್ನು ಸುತ್ಕೊಳ್ಬೇಕು, ಲೂಸ್ ಆಗದೆ ಇರೋ ರೀತಿ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ನೀವು ಸುತ್ಕೊಂಡ್ಮೇಲೆ ನೋಡಿ, ಈ ರೀತಿ ಟೈಟಾಗಿ ಸುತ್ಕೊಳ್ಬೇಕು. ಈ ರೀತಿ ಟೈಟಾಗಿ ಸುತ್ಕೊಂಡ್ಮೇಲೆ ನೀವು ಕ್ಯಾಂಡಲ್ ಸಹಾಯದಿಂದ ನೀವು ಇದನ್ನು ಈ ರೀತಿ ಸುಟ್ಕೊಳ್ತಾ ಬರಬೇಕು ನೋಡಿ. ನೀವೇನಾದರೂ ಕೈಯಲ್ಲೇ ಮಾಡ್ಕೊಳ್ಳೋದಿದ್ರೆ ಕೈಯಲ್ಲಿ ಮಾಡ್ಕೊಳ್ಬೋದು. ಕೈಯಲ್ಲಿ ನೀವು ಸುಡೋದಾದರೆ ಸ್ವಲ್ಪ ಕೈಗೆ ಎಂಜಲನ್ನು ಹಾಕ್ಕೊಂಡು ಅಂಟಿಸ್ಕೋಬೇಕು, ಇಲ್ಲಾಂದರೆ ನೀರನ್ನಾದರೂ ಹಾಕ್ಕೊಂಡು ಅಂಟಿಸಿ. ಇಲ್ಲ ಇನ್ ಕೇಸ್ ನಿಮಗೆ ಆ ರೀತಿ ಮಾಡೋಕ್ಕೆ ಭಯ ಆಗುತ್ತೆ ಅಂತ ಹೇಳಿದರೆ, ಕೈ ಏನಾದರೂ ಸುಟ್ಕೊಳ್ಳುತ್ತೆ ಅನ್ನೋದಿದ್ದರೆ ಮನೆಯಲ್ಲಿ ಏನಾದರೂ ಚಾಕುಗಳಿರುತ್ತಲ್ವ, ಈ ಚಾಕುವನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಕವರ್ನ ಮೇಲೆ ಇಟ್ಟು ನಾನು ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿ ನೀವು ಮಾಡ್ಕೊಳ್ತಾ ಬರಬೇಕು. ಇದಕ್ಕೆ ನೀವು ಬೇಕಾದ್ರೆ ಐರನ್ ಬಾಕ್ಸಿನ ಸಹಾಯದಿಂದನೂ ಸಹ ಇದನ್ನು ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಕವರಿಂದ ಅದನ್ನು ಪ್ಯಾಕ್ ಮಾಡೋದ್ರಿಂದ ಸೊ ಅಲ್ಲೇನು ತುದಿಯಲ್ಲಿ ನಿಮಗೆ ಸಣ್ಣ ಸಣ್ಣದಾಗಿರುವಂತಹ ಗರಿಗಳಿದ್ದ ಅದು ಬಿದ್ದೋಗಲ್ಲ. ಸೊ ನಿಮಗೆ ಕಸ ಗುಡಿಸೋಕ್ಕೂ ಈಸಿ ಆಗುತ್ತೆ. ಬಹಳ ದೀರ್ಘಕಾಲದವರೆಗೂ ಇದು ಕೂಡ ಬಾಳಿಕೆ ಬರುತ್ತೆ. ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈಗಿನ ವೆದರಲ್ಲಿ ಸ್ವಲ್ಪ ತೇವನೂ ಇರುತ್ತೆ, ಅದ್ರ ಜೊತೆಗೆ ನೀರು ಬಿದ್ದಿರುವಂತಹ ಜಾಗದಲ್ಲಿ ಕಸ ಏನಾದರೂ ಇದ್ದರೆ ಅದನ್ನು ಗುಡಿಸ್ಕೊಳ್ಬೇಕು ಅಂತ ಹೇಳಿದರೆ ಆ ಪೊರ್ಕೆ ಏನಾಗುತ್ತೆ, ಚಂಡಿ ಆಗುತ್ತೆ, ಇಲ್ಲಾಂದರೆ ಹಾಳಾಗುತ್ತೆ. ಸೊ ಇದನ್ನು ನೀವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದರೆ ಈ ಒಂದು ಪೊರ್ಕೆಗೆ ಏನೈತೆ, ನೀವು ವೇಸ್ಟ್ ಅಂತ ಹೇಳಿ ಬಿಸಾಕೋ ಈ ಒಂದು ಪಾಲಿಥೀನ್ ಕವರನ್ನು ಅದರೊಳಗಡೆ ಹಾಕ್ಕೊಂಡು ಒಂದು ಟೈಟಾಗಿ ನೀವು ಅದನ್ನು ತುದಿಗೆ ಗಂಟನ್ನು ಹಾಕ್ಕೊಳ್ಬೇಕು. ಗಂಟನ್ನು ಹಾಕಿದ ನಂತರ ನೀವು ನೀರಿನಲ್ಲಿ ಬಿದ್ದಿರುವಂತಹ ಕಸವನ್ನು ನೀವು ಆರಾಮಾಗಿ ಎತ್ಕೊಳ್ಬಹುದು. ಸೊ ಎತ್ಕೊಳ್ಳೋಕ್ಕೆ ಬಳಸುವಂತಹ ಮೊರ ಕೂಡ ನೀವು ಅದು ನೀರಾಗಬಾರ್ದು ಅಂತ ಹೇಳಿದರೆ ಅದಕ್ಕೆ ಸಹ ನೀವು ವೇಸ್ಟ್ ಅಂತ ಹೇಳಿ ಬಿಸಾಕುವ ಒಂದು ಪಾಲಿಥೀನ್ ಕವರನ್ನು ಸಹ ಅದಕ್ಕೆ ನೀವು
ಹಾಕ್ಕೊಂಡು ಸೊ ಅದಕ್ಕೆ ನೀವು ತೊಡಸ್ಕೊಂಡ ಮೇಲೆ ಕಸವನ್ನು ನೀಟಾಗಿ ಗುಡಿಸಿ, ಸೊ ಕಸವನ್ನು ಎಸೆಯುವಾಗಲೂ ಸಹ ನೀವು ಅದನ್ನು ಪಾಲಿಥೀನ್ ಕವರನ್ನು ನೀಟಾಗಿ ರಿಮೂವ್ ಮಾಡಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ಕೊಳ್ಬಹುದು. ಇದರಿಂದ ಪೊರಕೆಯೂ ಕೂಡ ಚೆನ್ನಾಗಿರುತ್ತೆ, ಕಸದ ಮರವೂ ಕೂಡ ನೀರಾಗಿರಲ್ಲ, ಪೊರಕೆಯೂ ಸಹ ದೀರ್ಘ ಸಮಯದವರೆಗೆ ಬಾಳಿಕೆ ಬರುತ್ತೆ. ಇದನ್ನು ಕೂಡ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ನಾನು ಒಂದು ಪಾಲಿಥೀನ್ ಕವರ್ ಮತ್ತು ಕೋಮನ್ನು ತೆಗೆದುಕೊಂಡಿದ್ದೀನಿ. ಯಾಕೆ ಅಂತ ಹೇಳಿದರೆ ನೋಡಿ, ನಾನಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋದಲ್ಲಿ ತೋರಿಸ್ತಾ ಇರೋ ರೀತಿ ನೀವು ಅಲ್ಲಿ ಪಾಲಿಥೀನ್ ಕವರನ್ನು ಕಟ್ ಮಾಡ್ಕೊಳ್ಬೇಕು. ಕೋಮಿನ ಅಳತೆಗೆ ನೀವು ಪಾಲಿಥೀನ್ ಕವರನ್ನು ಕಟ್ ಮಾಡಿಕೊಂಡು ಆ ಕೋಮ್ಗೆ ನೀವು ಅದನ್ನು ಹಾಕ್ಕೊಳ್ಬೇಕು. ಯಾಕೆ ಅಂತ ಹೇಳಿದರೆ ಈ ರೀತಿ ಮಾಡೋದ್ರಿಂದ ತಲೆಗೆ ನಾವು ಸಾಮಾನ್ಯವಾಗಿ ಮೆಹಂದಿಯನ್ನು ಹಾಕ್ಕೊಂಡಿರೋರು ಇರ್ತಾರೆ ಅಥವಾ ಡ್ಯಾಂಡ್ರಫ್ ಇರೋರು ಇರ್ತಾರೆ. ಸೊ ಇದನ್ನು ನೀವು ಪ್ಲಾಸ್ಟಿಕ್ ಕವರನ್ನು ಹಾಕ್ಕೊಂಡು ನೀವು ತಲೆಯನ್ನು ಬಾಚೋದ್ರಿಂದ ಕೋಮ್ಗೆ ಅಂಟ್ಕೊಳ್ಳುವಂತಹ ಒಂದು ಡ್ಯಾಂಡ್ರಫ್ ಇರ್ಬೋದು ಅಥವಾ ಮೆಹಂದಿ ಇರಬಹುದು, ಅದು ನೀಟಾಗಿ ಆ ಒಂದು ಕವರ್ ಎಡ್ಜಲ್ಲೇ ಇರುತ್ತೆ. ಸೊ ನೀವು ತಲೆಯನ್ನು ಬಾಚಿದ ಮೇಲೆ ಆ ಒಂದು ಕವರನ್ನು ನೀವು ಈಸಿಯಾಗಿ ಎಸಿಬಹುದು. ಸೊ ಈ ರೀತಿ ಮಾಡೋದ್ರಿಂದ ಬೇರೆಯವರು ಆ ಕೋಮನ್ನು ಬಳಸಿದಾಗ ಸಹ ಅವರಿಗೂ ಎಫೆಕ್ಟ್ ಆಗಲ್ಲ. ಸೊ ಇದನ್ನು ನೀವು ಹಾಕ್ಕೊಳ್ಬೇಕು ಅಂತ ಹೇಳಿದರೆ ಪಿನ್ನಿನ ಸಹಾಯದಲ್ಲೂ ಕೂಡ ನೀವು ಪಿನ್ನದಲ್ಲಿ ತೂತವನ್ನು ಮಾಡಿಕೊಂಡು ಹಾಕ್ಕೊಳ್ಬಹುದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಅದೇ ರೀತಿ ಕೂಡ ಚುಚ್ಕೊಳ್ಬಹುದು. ನೋಡಿ ಅಲ್ಲಿ ತೋರಿಸಿದ್ದೀನಿ. ಸೊ ಈ ರೀತಿ ಮಾಡಿ ತಲೆಯನ್ನು ಬಾಚಿದ ಮೇಲೆ ನೀವು ಆ ಒಂದು ಕವರನ್ನು ಈಸಿಯಾಗಿ ರಿಮೂವ್ ಮಾಡಿ ಡಸ್ಟ್ಬಿನ್ಗೆ ಹಾಕಬಹುದು. ಮನೆಯಲ್ಲೇನಾದರೂ ಲೂಸ್ ಆಗಿರುವಂತಹ ಮುಚ್ಚುಳದ ಬಾಕ್ಸ್ ಏನಾದರೂ ಇತ್ತು ಅಂತ ಹೇಳಿದರೆ, ಸೊ ಅದಕ್ಕೆ ನೀವು ಈ ಒಂದು ಪ್ಲಾಸ್ಟಿಕ್ ಕವರನ್ನು ಇಟ್ಟು ಮುಚ್ಚಳವನ್ನು ಹಾಕೋದ್ರಿಂದ ಮುಚ್ಚಳ ಟೈಟ್ ಆಗಿರುತ್ತೆ. ಆವಾಗ ನೀವು ಆರಾಮಾಗಿ ಅದರೊಳಗಡೆ ಸಾಂಬಾರು ಇರಬಹುದು, ಉಪ್ಪಿನಕಾಯಿ ಇರಬಹುದು ಅಥವಾ ತುಪ್ಪ ಏನನ್ನಾದರೂ ಇಡಬಹುದು. ಇದರಿಂದ ಅದು ಚೆಲ್ಲೋಗಲ್ಲ. ಅಥವಾ ಮನೆಯಲ್ಲಿ ಬೂಸ್ಟ್ಗಳಿರಬಹುದು ಅಥವಾ ಉಪ್ಪಿನಕಾಯಿ ಇರಬಹುದು, ತುಪ್ಪ ಇರಬಹುದು, ಸೊ ಇದಕ್ಕೆ ಯಾವುದಾದ್ರೂ ಸಹ ಆಗಿರಬಹುದು, ಮಕ್ಕಳ ಒಂದು ಹಾರ್ಲಿಕ್ಸ್ ಸಹ ಇರಬಹುದು. ಈ ರೀತಿಯಲ್ಲಿ ಮೇಲೆ ಇರುವಂತಹ ಸೀಲಿಂಗ್ ಇರ್ತದಲ್ಲ, ಆ ಪೇಪರನ್ನು ನಾವು ಕಿತ್ತ ಮೇಲೆ ಅದರೊಳಗಡೆ ಗಾಳಿ ಹೋಗಬಹುದು ಅಥವಾ ಇರುವೆಗಳು ಸಹ ಹೋಗಬಹುದು. ಸೊ ಅದನ್ನು ನೀವು ತಪ್ಪಿಸ್ಕೊಳ್ಬೇಕು ಅಂತ ಹೇಳಿದರೆ ಈ ರೀತಿಯಾದ ಒಂದು ಕವರನ್ನು ಬಳಸೋದ್ರಿಂದನೂ ಸಹ ಇರುವೆಗಳು ಒಳಗಡೆ ಹೋಗಲ್ಲ. ಮನೆಯಲ್ಲೇನಾದರೂ ಈ ರೀತಿ ಹ್ಯಾಂಡಲ್ಸ್ಗಳು ಬಿದ್ದೋಗಿರುವಂತಹ ಕುಕ್ಕರ್ಗಳೇನಾದರೂ ಇತ್ತು ಅಂತ ಹೇಳಿದರೆ ಇದನ್ನು ಸಹ ನೀವು ಈಸಿಯಾಗಿ ಮನೆಯಲ್ಲೇ ನೀವು ಇದನ್ನು ಟೈಟ್ ಮಾಡ್ಕೊಳ್ಬಹುದು. ಈ ರೀತಿಯಾಗಿ ನೀವು ಮಾಡೋದ್ರಿಂದ ಅದು ತುಂಬ ದಿನದವರೆಗೂ ಸಹ ಬಾಳಿಕೆ ಬರುತ್ತೆ. ಯಾವುದೇ ರೀತಿಯಾಗಿ ಅದು ಲೂಸ್ ಆಗಲ್ಲ. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಪ್ಲಾಸ್ಟಿಕ್ ಕವರನ್ನು ತೆಗೆದುಕೊಳ್ಳಿ. ಒಂದು 2-3 ಸಲ ಅದನ್ನು ಮಡಚ್ಕೊಂಡ್ಮೇಲೆ ಏನು ನಿಮ್ಮ ಹತ್ರ ಇದೆ ನಟ್ಟನ್ನು ಅದರೊಳಗಡೆ ಸೇರಿಸ್ಕೊಳ್ಬೇಕು. ಸೇರಿಸಿದ ಮೇಲೆ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಆ ರೀತಿಯಾಗಿ ಜೋಡಿಸ್ಕೊಂಡು ನಟ್ಟನ್ನು ಒಳಗಡೆ ಹಾಕಿ ನೀವು ಅದನ್ನು ಟೈಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ನೀವು ಪ್ಲಾಸ್ಟಿಕ್ ಕವರನ್ನು ಹಾಕಿ ಟೈಟ್ ಮಾಡೋದ್ರಿಂದ ಆ ಒಂದು ನಟ್ಟು ಪದೇ ಪದೇ ಲೂಸ್ ಆಗಲ್ಲ, ತುಂಬಾ ಟೈಟಾಗಿ ಕೂತ್ಕೊಂಡಿರುತ್ತೆ. ಸೊ ಇದರಿಂದ ನಿಮಗೆ ಮುಚ್ಚಳ ಲೂಸ್ ಆಗ್ತಾ ಇದೆ, ಬಿದ್ದೋಗ್ತಾ ಇದೆ ಅಂತ ಹೇಳೋ ಒಂದು ಟೆನ್ಷನ್ ಕೂಡ ಇರಲ್ಲ. ಸೊ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡಿ ನೀವು ಈ ರೀತಿ ಮಾಡ್ಕೊಳ್ತಾ ಇರೋದ್ರಿಂದ ತುಂಬಾ ಟೈಟಾಗಿರುತ್ತೆ. ಇದನ್ನು ನೀವು ಮನೇಲಿ ಟ್ರೈ ಮಾಡಿ. ಸೊ ನಾನು ಇದನ್ನು ಫಿಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಮನೆಯಲ್ಲಿ ಏನಾದರೂ ಈ ರೀತಿ ಇರುವಂತಹ ಪ್ಲಾಸ್ಟಿಕ್ ಹ್ಯಾಂಡ್ ಗ್ಲೌಸ್ ಇತ್ತು ಅಂತ ಹೇಳಿದರೆ, ಇನ್ ಕೇಸ್ ಏನಾದರೂ ನೀವು ಹೊರಗಡೆ ಹೋಗ್ತಾ ಇದ್ದೀರಿ ಅಂತ ಹೇಳಿದರೆ ಮನೆಯಲ್ಲಿ ಎಲ್ಲರ ಬ್ರಷ್ಗಳನ್ನಿರಬಹುದು, ಟೂತ್ಪೇಸ್ಟ್ ಇರಬಹುದು, ಕ್ರೀಮ್ಗಳಿರಬಹುದು, ಲಿಪ್ಸ್ಟಿಕ್, ಐಲೈನರ್ ಏನನ್ನಾದರೂ ಸಹ ಬ್ಯಾಗಲ್ಲೇ ಇಟ್ಟು ಒಂದೊಂದು ಕಡೆ ಇಟ್ಟು ಒಂದೊಂದು ಸರಿ ಅದು ಕೈಗೆ ಸಿಗದೇ ಇರಬಹುದು. ಈ ರೀತಿಯಾಗಿ ನೀವು ಇಟ್ಕೊಂಡು ಅದಕ್ಕೆ ಒಂದು ರಬ್ಬರ್ ಬ್ಯಾಂಡನ್ನು ಹಾಕಿ ಇಡೋದ್ರಿಂದ ಇಟ್ಟಂತಹ ವಸ್ತುಗಳು ನೀಟಾಗಿರುತ್ತೆ. ಅದನ್ನು ನೀವು ಈಸಿಯಾಗಿ ಉಪಯೋಗಿಸ್ಕೊಳ್ಬಹುದು. ಸೊ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಹಾಗೆ ಹೊಸದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.